ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಕಾಮಕ್ಕೆ ಕಣ್ಣಿಲ್ಲ ಅಂತಾರೆ, ಮಾನವೀಯತೆಯೂ ಇಲ್ಲ ಅನ್ನೋದು ಸಾಬೀತಾಗಿದೆ. ಮಾತು ಬಾರದ ಮೂಗ ಬುದ್ಧಿಮಾಂದ್ಯ ಯುವಕನ ಮೇಲೆ ಮತ್ತೊಬ್ಬ ಯುವಕ ಅತ್ಯಾಚಾರ ನಡೆಸಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಬುದ್ಧಿಮಾಂದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಪ್ರಕರಣದ ಫುಲ್ ಡೀಟೇಲ್ಸ್ ಇಲ್ಲಿದೆ. ಹೀಗೆ ಆಸ್ಪತ್ರೆ ಬೆಡ್ ಮೇಲೆ ಅಸ್ವಸ್ಥನಾಗಿ ಮಲಗಿರೋ ಈ ಯುವಕ ಗುಲ್ಬರ್ಗ ಜಿಲ್ಲೆ ಆಳಂದ ತಾಲೂಕಿನ ದಂಗಾಪುರದ ನಿವಾಸಿ. ವಯಸ್ಸು 20 ಆದ್ರೂ ಮನಸ್ಸು ಮಾತ್ರ ಇನ್ನೂ ಮಗುವಿನಂಥದ್ದು. ಜೊತೆಗೆ ಮಾತು ಬರಲ್ಲ. ಇಂತಹ ನತದೃಷ್ಟ ಯುವಕನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ. ಇದೇ ಗ್ರಾಮದ ಕಾಮಅಂಧ ಗುಂಡಪ್ಪ ಎಂಬ ಯುವಕ ಮೂಗನೆಂದು ನೋಡದೆ ಈತನ ಮೇಲೆ ಅತ್ಯಾಚಾರ ನಡೆಸಿದ್ದಾನೆ. ತನ್ನ ಕಾಮ ತೃಷೆ ತೀರಿಸಿಕೊಳ್ಳಲು ಶಾಲಾ ಕಟ್ಟಡದಲ್ಲಿ ಕೊಡಬಾರದ ಹಿಂಸೆ ಕೊಟ್ಟಿದ್ದಾನೆ. ಅಲ್ಲಿ ಬಚ್ಚಲಾಗಿ ಏನು ಮಾಡಂದ್ರಿ ಬಕೆಟ್ ಒಯ್ದಿಲ್ಲ ನಾನು ಅದು ಕುಂದ್ರಕ್ಕೆ ನರ ಗೆಜ್ಜಿನಾರ ಬಿದ್ದಲ್ರಿ ಯಪ್ಪ ಅನ್ಕೋತ ಹಿಂಗೆ ಮಾಡಿ ತೀರ್ಕಿಸ್ ಹಿಂಗೆ ಮಾಡ್ಯಾನ್ರಿ ಬಚ್ಚಲಾಗ. ಯಾಕೋ ಮಗ ಆರು ಮಾಡ್ತಾನೆ ಅನ್ಕಿಸಿ ನಾ ಹೋದ್ರಿ ಒಳಗೆ ಮನ್ಯಾಗ ಬಚ್ಚಲಾಗ. ಹ್ಞೂ ರೀ ಶನಿವಾರ ಮುಂತಾಳಿ ಹೋಗತ್ತಾನ ನಾವು ಇಂಥವಾಗಿವು. 2 ದಿನಗಳ ಹಿಂದೆಯೇ ಲೈಂಗಿಕ ದೌರ್ಜನ್ಯ ನಡೆದಿದ್ದರೂ ಮಾತು ಬಾರದ ಬುದ್ಧಿಮಾಂದ್ಯ ಈ ಯುವಕ ತನ್ನ ನೋವನ್ನ ಯಾರೊಂದಿಗೂ ಹೇಳಿಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಮಗನ ನರಳಾಟ ನೋಡಿದ ತಾಯಿ ಖುದ್ದು ವಿಚಾರಿಸಿದಾಗ ಸತ್ಯ ಹೊರಬಿದ್ದಿದೆ. ತನ್ನ ಮೂಕ ಭಾಷೆಯಲ್ಲೇ ನಡೆದದ್ದನ್ನೆಲ್ಲ ವಿವರಿಸಿದ್ದಾನೆ ಬುದ್ಧಿಮಾಂದ್ಯ ಯುವಕ. ಏನಂದ್ರೆ ನೀನು ಬಂದು 20,000 ಕೊಡ್ತೇವೆ 25,000 ಕೊಡ್ತೇವೆ ಅಂತ ಕೇಸ್ ತಕ್ಕೊಂಡ್ರು. ನನ್ನ ಮಕ್ಕಳು ಬೆಂಗಳೂರು ಕರ ನನಗೆ ಹುಚ್ಚನಾಯಿ ಕಡ್ದಿಲ್ಲ ನಂದದ ನಾ ಹಡ್ದೀನಿ. ಅದು ಹುಚ್ಚಾಲಿ ಹುಳ್ಕಾಲಿ ನಾ ಹಡ್ದೀನಿ. ನಾನು ಸರ್ವಿಸ್ ನಾ ಮಾಡ್ತೇನೆ, ನೀವು ಮಾಡ್ತೀರೇನು? ನಾಳಿಗೊಂದು ಪೇರ್ ಬಿದ್ದು ಆಪ್ರೇಷನ್ ಆಗ್ಲಿಕ್ಕೆ ಏಟ್ ಹೇಳ್ಯಾರ 40,000 ರೂಪಾಯಿ ಹೇಳ್ಯಾರ. ಅಡ್ಡಿ ದವಾಖಾನಿಗೆ ಹೇಳ್ಯಾರ. ಅತ್ಯಾಚಾರಕ್ಕೊಳಗಾದ ಮೂಕ ಯುವಕ ತೀವ್ರ ಅಸ್ವಸ್ಥನಾಗಿದ್ದು ಗುಲ್ಬರ್ಗಾದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಿದೆ. ಪ್ರಕರಣ ಸಂಬಂಧ ನಿಂಬರ್ಗಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮಾನಗೇಡಿ ಅತ್ಯಾಚಾರಿ ಗುಂಡಪ್ಪ ಊರು ಬಿಟ್ಟು ಪರಾರಿಯಾಗಿದ್ದಾನೆ. ಪಾಪಿ ಗುಂಡಪ್ಪನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಕ್ಯಾಮರಾಮನ್ ಗಿರೀಶ್ ಜೊತೆ ಶರಣಯ್ಯ ಹಿರೇಮಠ್, ಸುವರ್ಣ ವಾಹಿನಿ, ಗುಲ್ಬರ್ಗಾ. ಮಿಸ್ಟರ್ ಸಿಕ್ಸರ್ ಮನೆಗೆ ಮರಳಿದ್ದಾರೆ. ಕ್ಯಾನ್ಸರ್ ವಿರುದ್ಧ ಹೋರಾಡಿ ಜೀವನ ಹೋರಾಟದಲ್ಲಿ ವಿಜಯಿಯಾಗಿರೋ ಯುವಿಗೆ ಇಂದು ಅಭಿಮಾನಿಗಳಿಂದ ಅದ್ಧೂರಿ ಸ್ವಾಗತ ಸಿಕ್ತು. ಇನ್ನು ಮನೆಗೆ ಬಂದ ಕೂಡಲೇ ಯುವಿ ಬಹುದಿನಗಳಿಂದ ಮಿಸ್ ಮಾಡಿಕೊಳ್ತಾ ಇದ್ದ ತನ್ನ ಅಮ್ಮನ ಕೈ ರುಚಿ ಸವಿದ್ರು. ಕ್ಯಾನ್ಸರ್ ವಿರುದ್ಧ ಮಿಸ್ಟರ್ ಸಿಕ್ಸರ್ ಸಮರ. ಜೀವನ ಹೋರಾಟದಲ್ಲಿ ಯುವಿ ವಿಜಯ. ದೆಹಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬೆಳಗ್ಗೆ 10 ಗಂಟೆ ವೇಳೆಗೆ ಬಂದಿಳಿದ ಯುವರಾಜ್ ತಮ್ಮ ತಾಯಿಯೊಂದಿಗೆ ನಗುತ್ತಲೇ ಹೊರಬಂದ್ರು. ಮಾಧ್ಯಮಗಳೊಂದಿಗೆ ಅಭಿಮಾನಿಗಳ ಜೊತೆ ಕೆಲ ಕಾಲ ಕಳೆದು ಮನೆಯತ್ತ ಮುಖ ಮಾಡಿದ್ರು. ದಿ ಗ್ರೇಟ್ ವಾರಿಯರ್ ಯುವರಾಜ್. ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಯುವರಾಜ್ 3 ತಿಂಗಳ ಕಾಲ ಅಮೆರಿಕದ ಬಾಸ್ಟನ್ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ನಲ್ಲಿ ಚಿಕಿತ್ಸೆ ಪಡೆದರು. 3 ಸುತ್ತಿನ ಕೀಮೋಥೆರಪಿ ಚಿಕಿತ್ಸೆಗೊಳಗಾದ ಯುವಿ ನಿರೀಕ್ಷೆಗೂ ಮೀರಿದ ಅವಧಿಯಲ್ಲಿ ಗುಣಮುಖರಾಗಿ ಬದುಕಿನ ಹೋರಾಟದಲ್ಲಿ ಗೆದ್ದು ಬಂದಿದ್ದಾರೆ. ತಮ್ಮ ಮಗ ಕ್ಯಾನ್ಸರ್ನಿಂದ ಗುಣಮುಖವಾಗಿರೋದು ಇನ್ನೊಂದು ವರ್ಲ್ಡ್ ಕಪ್ ಗೆದ್ದಷ್ಟೇ ಖುಷಿಯಾಗಿದೆ ಅಂತ ಯುವಿ ತಾಯಿ ಶಬ್ನಮ್ ಹೇಳಿಕೊಂಡ್ರು. Very happy that he's back. It's been a great day. It's an inning that he's fought all alone, but with the best wishes of the country. अब बहुत खुशी है, बहुत खुशी का मौका है. जैसे हमने फिर दोबारा वर्ल्ड कप जीत लिया. He is very positive about the whole thing. ನನ್ನ ಮಗ ಹೊಸ ಹೀರೋ ಆಗಿ ಬಂದಿದ್ದಾನೆ ಹೀಗಂತ ಹೇಳಿದ್ದು ಯುವರಾಜ್ರ ತಂದೆ ಯೋಗರಾಜ್ ಸಿಂಗ್. ನಾನು ಬಹಳ ಆತಂಕಗೊಂಡಿದ್ದೆ, ಆದ್ರೆ ದೇವರ ದಯೆ ಹಾಗೂ ಅಭಿಮಾನಿಗಳ ಪ್ರಾರ್ಥನೆ ಅವನನ್ನ ಮತ್ತೆ ನಮ್ಮ ಮಡಿಲು ಸೇರಿಸಿದೆ ಅಂದ್ರು. ಗೋಬಿ ಪರೋಟ ತಿಂದು ಖುಷ್ ಆದ ಯುವಿ. ಯುವರಾಜ್ ಮನೆಗೆ ಬಂದ ತಕ್ಷಣ ತಮ್ಮಿಷ್ಟದ ಗೋಬಿ ಪರೋಟವನ್ನ ತಿಂದು ತಮ್ಮ ಬಹುದಿನಗಳ ಆಸೆಯನ್ನ ತೀರಿಸಿಕೊಂಡ್ರು. ಅವರೇ ಹೇಳಿಕೊಳ್ಳುವಂತೆ ಅಮ್ಮನ ಕೈ ಅಡುಗೆ ಅಂದ್ರೆ ಪಂಚಪ್ರಾಣ. ಅಮ್ಮ ಮಾಡಿದ ಪರೋಟ ತಿಂದ ಯುವಿ ನಾನೇ ಧನ್ಯ ಅಂದುಕೊಂಡ್ರು. ಜಮಾಯಿಸಿದ್ದ ಮಾಧ್ಯಮ ಮಿತ್ರರಿಗೆ, ಅಭಿಮಾನಿಗಳಿಗೆ ಯುವರಾಜ್ ನಗು ನಗುತ್ತಾ ಪೋಸ್ ನೀಡಿದ್ರು. ಅಭಿಮಾನಿಗಳಿಗೆ ಕೃತಜ್ಞತೆ ಹೇಳಿದ್ರು. युवराज says कि बच्चों की
somebody very special. All the best. Smash karo. ಯುವರಾಜ್ ಕ್ಯಾನ್ಸರ್ನಿಂದ ಗುಣಮುಖರಾಗಿದ್ರು ಇನ್ನು ಒಂದೆರಡು ತಿಂಗಳು ಮೈದಾನದಲ್ಲಿ ಕಾಣಸಿಗುವುದಿಲ್ಲ. ಇದೇ ಬುಧವಾರ ತಮ್ಮ ಅಕಾಡೆಮಿಯಲ್ಲಿ ಪತ್ರಿಕಾಗೋಷ್ಠಿ ಕರೆದಿದ್ದು ತಮ್ಮ ಭವಿಷ್ಯದ ಯೋಜನೆಗಳ ಬಗ್ಗೆ ತಿಳಿಸುವುದಾಗಿ ಹೇಳಿಕೊಂಡಿದ್ದಾರೆ. ಯುವಿ ಆದಷ್ಟು ಬೇಗ ಕ್ರಿಕೆಟ್ ಮೈದಾನಕ್ಕೆ ಮರಳಲಿ, ಮತ್ತೊಮ್ಮೆ ತಮ್ಮ ಬ್ಯಾಟಿಂಗ್ ವೈಭವವನ್ನ ನೋಡುವ ಅವಕಾಶವನ್ನ ಕಲ್ಪಿಸಲಿ ಅನ್ನೋದು ಅಭಿಮಾನಿಗಳ ಆಶಯ. ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಬನ್ನಿ ಈಗ ಜಗಲಿಕಟ್ಟೆಯ ಪಂಚಿಂಗ್ ಡೈಲಾಗ್ಸ್ ಅನ್ನ ನೋಡ್ಕೊಂಬರೋಣ. ನಮಗೆ ಕುರ್ಚಿ ಇಲ್ಲ, ಯಡಿಯೂರಪ್ಪಗೆ ಕುರ್ಚಿ ಎಲ್ಲಿಂದ ತರೋಣ? ರಾಜನಾಥ್ ಸಿಂಗ್. ಕುರ್ಚಿ ಬೇಕು ಅಂತ ಹೇಳೋ ಬದಲು ಟಿಚ್ಚಿ ಹೊಡೆಯೋದೇ ಬೆಷ್ಟ, ಮುಚ್ಕೊಂಡಿರೋದು ಬೆಷ್ಟ. ನಾನು ಗೆಳೆಯರ ಜೊತೆ ಹೋಗಿದ್ದೆ. ಸ್ವಯಂ ಕೃಷಿ ವೀರೇಂದ್ರ ಬಾಬುಗೂ ನನಗೂ ಸಂಬಂಧವಿಲ್ಲ. ಪಾರ್ವತಿ. ಉಪೇಂದ್ರರ ಕಟಾರಿ ವೀರ ಸುರಸುಂದರಾಂಗಿ ಚಿತ್ರಕ್ಕೆ ಎದುರಾಗಿ ಉಪ್ಪಿಯ ಗಾಡ್ ಫಾದರ್ ಚಿತ್ರ ರಿಲೀಸ್ ಆಗುತ್ತಂತೆ. ಇಬ್ರದ್ದು ಒಂದೇ ವಾದ ಕಣ್ರಿ. ಜನ ಏನ್ ಹೇಳ್ತಾರೋ. ಶಾಹಿದ್ ಕಪೂರ್ ಜೊತೆ ನಟಿಸಲು ಬಾಲಿವುಡ್ ನಟಿಯರು ಒಪ್ಪುತ್ತಲೇ ಇಲ್ವಂತೆ. ಶಾಹಿದ್ದು ಅಂದಂತೆ, ಹೀರೋಯಿನ್ನು ಅಂದ್ರಂತೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸೌಜನ್ಯಕ್ಕಾದರೂ ಮೂಲ ಪುರುಷನನ್ನ ನೆನೆದರ ಬೆಳಗೆರೆ, ಖಡಕ್ ಪ್ರಶ್ನೆ ಕೇಳಿದ ಪತ್ರಕರ್ತ ಟೀಕೆ ಮಲಗೊಂಡ. ಭೀಮಾ ತೀರದಲ್ಲಿ ಹೊಸ ಟ್ವಿಸ್ಟ್. ಎಸ್ಎಸ್ಎಲ್ಸಿ ಪರೀಕ್ಷೆ ಶಿಕ್ಷಕರಿಗೋ ವಿದ್ಯಾರ್ಥಿಗಳಿಗೋ? ಧಾರವಾಡದಲ್ಲಿ ಬೋಧಕರೇ ಉತ್ತರ ಬರೆದುಕೊಟ್ರು. ಚಿಕ್ಕೋಡಿಯಲ್ಲಿ ಸ್ಕೂಲ್ ವ್ಯಾನೇ ಎಕ್ಸಾಮ್ ಹಾಲ್ ಗುರು. ಇವರಾಗಿದ್ದಂತೆ ದೈವಿ ಸ್ವರೂಪದ ಡಾಕ್ಟರ್ ಜನಗಳಿಗೆ ಹಾಕ್ತಾ ಇದ್ರು ಛೂಮಂತರ್. ಕಡೆಗೂ ಬಲೆಗೆ ಬಿದ್ರು ನಕಲಿ ಪಂಟರ್. ಯುವಕನಿಂದಲೇ ಯುವಕನ ಅತ್ಯಾಚಾರ, ಅಂಗವಿಕಲನ ಮೇಲೆ ಇದೆಂಥ ಅನಾಚಾರ. ಗುಲ್ಬರ್ಗಾದಲ್ಲೊಂದು ಹೃದಯ ಬಿರಿಯುವ ಘಟನೆ. ಕ್ಯಾನ್ಸರ್ ಗೆದ್ದ ಕಿಂಗ್, ತವರಿಗೆ ಮರಳಿದ್ರು ಯುವರಾಜ್ ಸಿಂಗ್. ಅಮ್ಮನ ಕೈತುತ್ತಲಿ ಗೋಬಿ ಪರೋಟ ಸವಿದ ಮಿಸ್ಟರ್ ಸಿಕ್ಸರ್. ಇವಿಷ್ಟು ಈ ಕ್ಷಣದ ಸುದ್ದಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.